1ನೇ ಕೊರಿಂಥಿ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ದೇವರು ತನ್ನ ಪ್ರೀತಿಸುವವರೆಲ್ಲರಿಗೂ ಸಿದ್ಧಪಡಿಸೋಣ, ಏರ್ಪಾಡು ಮಾಡೋಣ. ನಮ್ಮನ್ನು ಸೃಷ್ಟಿಸಿರೋಕ್ಕಿಂತ ಮುಂಚೆನೆ ನಮ್ಮ ಸಲುವಾಗಿ ಕೆಲವೊಂದು ದೇವರು ಸಿದ್ಧಪಡಿಸೋಣ, ಕೆಲವೊಂದು ನಮಗೆ ಏರ್ಪಾಟು ಮಾಡೋಣ. ಅವು ಕಣ್ಣಿದ್ರು ಕೂಡ ಕಾಣುವಲ್ದಂತ, ಕಿವಿ ಇದ್ರು ಕೂಡ ಅದು ಗ್ರಹಿಸುವಲ್ರಂತ. ಏನ್ ದೇವರು ಸಿದ್ಧಪಡಿಸ್ತಾನ ನಮ್ಮ ಸಲುವಾಗಿ, ಏನ್ ದೇವ್ರು ಸಿದ್ಧಪಡಿಸೋಣ ನಮ್ಮ ಸಲುವಾಗಿ, ಏನ್ ಏರ್ಪಾಟು ಮಾಡೋಣ ದೇವ್ರು ನಮ್ಮ ಸಲುವಾಗಿ. ಯಾವಾಗ ಸಿದ್ಧಪಡಿಸೋಣ? ಹೋಗ್ಲಿ, ಯಾವಾಗ ಸಿದ್ಧಪಡಿಸೋಣ ಅಂದ್ರೆ ಜಗತ್ ಉತ್ಪತ್ತಿಗೆ ಮುಂಚೆನೆ, ಇನ್ನ ಭೂಮಿ ಸೃಷ್ಟಿ ಆಗೋಕ್ಕಿಂತ ಮುಂಚೆನೆ ದೇವ್ರು ನಮ್ಮ ಸಲುವಾಗಿ ಸಿದ್ಧಪಡಿಸ್ಯಾನಂತ. ನಾವು ಹುಟ್ಟಿದಾಗಲ್ಲ, ನಾವು ತಾಯಿ ಗರ್ಭದಲ್ಲಿ ಇರುವಾಗಲ್ಲ, ನಾವು ಹುಟ್ಟೋದಕ್ಕಿಂತ ಮುಂಚೆ, ತಾಯಿ ಗರ್ಭದಲ್ಲಿ ಇರೋಕ್ಕಿಂತ ಮುಂಚೆ, ಭೂಮಿ ಸೃಷ್ಟಿ ಆಗೋಕ್ಕಿಂತ ಮುಂಚೆನೆ ದೇವರು ನಮ್ಮ ಸಲುವಾಗಿ ಸಿದ್ಧಪಡಿಸ್ಯಾನಂತ. ದೇವರು ನಮ್ಮ ಸಲುವಾಗಿ ಏರ್ಪಾಟು ಮಾಡೋಣ. ಈಗ ಆ ತಾಯಿ ಪ್ರೆಗ್ನೆಂಟ್ ಇರ್ತಾಳ ಅನ್ಕೋ, ಆಕಿ ಇನ್ನು 9 ತಿಂಗಳಿನಲ್ಲಿ ಬಂದಿರ್ತಾಳೆ, ಇನ್ನು ಡೆಲಿವರಿ ಆಗ್ತತೆ. ತಾನು ಏನ್ ಮಾಡಿರ್ತಾಳ ಗೊತ್ತಾ? ಇವಾಗ ಚಳಿಗಾಲ ಬಂದಿರ್ತದೆ ಅನ್ಕೋ, ಚಳಿಗಾಲ ಅನ್ನಂಗ ಆಕಿ ಡೆಲಿವರಿ ಆಗ್ತದೆ ಅನ್ಕೋ ಮಗುಗ. ತಾನು ಏನ್ ಮಾಡ್ತಾರೆ ಹೇಳು? ಮಗುಗ್ ಬೇಕಾಗಿರೋವೆಲ್ಲ ಫಸ್ಟಿಗೆ ಸ್ವೆಟರು, ಕಾಲಿಗೆ ಸಾಕ್ಸ್ಗಳು, ಕೈ ಗ್ಲೌಸ್ಗಳು, ಕಿವಿಗೆ ಟೋಪಿ, ಇವೆಲ್ಲ ಫಸ್ಟಿಗೆ ಸಿದ್ಧಪಡಿಸ್ಕೊಂತಾಳೆ. ಎದಕ್ಕಂದ್ರೆ ನೆಕ್ಸ್ಟ್ ನನ್ನ ಮಗು ಬರುವಾಗ ಇವೆಲ್ಲ ಇರ್ಬೇಕು ಅಂತೇಳಿ. ಹೌದಾ ಇಲ್ಲ? ಅಂದ್ರೆ ಇನ್ನ ಹುಟ್ಟಿಲ್ಲ, ಇನ್ನ ಡೆಲಿವರಿ ಆಗಿಲ್ಲ, ಆದ್ರೆ ತಾನು ಫಸ್ಟಿಗೆ ಸಿದ್ಧಪಡಿಸ್ಕೊಂತಾಳೆ ಏನೇನು ಬೇಕು ಅನ್ನೋದು. ಹಂಗ ದೇವರು ನಮ್ಮನ್ನ ಇನ್ನ ಸೃಷ್ಟಿನೇ ಮಾಡಿಲ್ಲ. ನಮ್ಮನ್ನ ಸೃಷ್ಟಿ ಮಾಡೋಕ್ಕಿಂತ ಮುಂಚೆನೆ ದೇವ್ರು ನಮ್ಮ ಸಲುವಾಗಿ ಸಿದ್ಧಪಡಿಸ್ತದನ. ದೇವ್ರು ನಮ್ಮ ಸಲುವಾಗಿ ಏರ್ಪಾಡು ಮಾಡೋಣ. ಈಗ ಆದಾಮನ ಸೃಷ್ಟಿ ಮಾಡೋಕ್ಕಿಂತ ಮುಂಚೆನೆ ಭೂಮಿನಾಗ ಏನೇನ್ ಬೇಕು ಎಲ್ಲ ಆಲ್ರೆಡಿ ಸೃಷ್ಟಿ ಮಾಡ್ಬಿಟ್ಟನ. ಆದಾಮಗೊಂದೇ ಅಂತಲ್ಲ, ಆದಾಮಗ್ ಬರುವಂತ ಸಂತಾನವು, ಬರುವಂತ ಎಲ್ಲಾ ಸಂತಾನ ಕೂಡ ದೇವ್ರು ಮುಂದೆನೆ ಏರ್ಪಾಟು ಮಾಡೋಣ, ಮುಂದೆನೆ ದೇವರು ಸಿದ್ಧಪಡಿಸೋಣ. ಏನೇನಪ್ಪ ಅಂದ್ರೆ, ಇವಾಗ ನಾವು ಎಕ್ಸಾಂಪಲ್ ಆಗಿ ನೋಡೋದಾದ್ರೆ, ಮನುಷ್ಯನಿಗೆ ಇವಾಗ ನಾವು ಇಲ್ಲಿದ್ದ ಬೇರೆ ಪ್ರಾಂತಕ್ಕೆ ಹೋಗ್ಬೇಕು ಅಂದ್ರೆ ನಮಗೆ ಗಾಡಿ ಬೇಕಂದ್ರೆ ಗಾಡಿನಾಗ ಬೇಕಾಗಿರೋದು ಏನ್ ಬೇಕು? ಪೆಟ್ರೋಲ್ ಬೇಕು. ಹೌದಾ? ಪೆಟ್ರೋಲು ಅವಾಗೆ ದೇವರು ಸಿದ್ಧಪಡಿಸ್ತಾನೆ. ಭೂಮಿನಾಗ ತೋಡ್ದಂಗೆಲ್ಲ ಪೆಟ್ರೋಲು ನಮಗೆ ಸಿಗಕತ್ತೈತೆ. ಹೌದಾ? ಯಾವಾಗಿದ್ದ ಸಿಗಕತ್ತೈತೆ? ಭೂಮಿ ಯಾವಾಗ ಸೃಷ್ಟಿ ಮಾಡೋಣ ಅವಾಗಿದ್ದ ದೇವ್ರ ಸ್ಟಾಕ್ ಇಟ್ಬಿಟ್ಟನ. ಇವಾಗ ತೋಡ್ದಂಗೆಲ್ಲ ಅದು ಬರ್ತೇನೆ ಐತೆ. ಅದೇ ರೀತಿಯಲ್ಲಿ ಐರನ್, ಇವೆಲ್ಲ ಆಲ್ರೆಡಿ ದೇವರು ನಮ್ಮ ಸಲುವಾಗಿ ಸಿದ್ಧಪಡಿಸೋಣ. ಈಗ ಯಾರಾದರೂ ಚಂದ್ರನ ಮೇಲೆ ಹೋಗ್ತಾರ, ಆಸ್ಟ್ರೋನಾಟ್ಸ್ ಚಂದ್ರತಲ್ಲಿ ಹೋಗ್ತಾರ. ಚಂದ್ರತಲ್ಲಿ ಹೋದಾಗ ಏನ್ ಮಾಡ್ತಾರ ಗೊತ್ತಾ? ಅವ್ರು ಫಸ್ಟ್ಗೆ ಒಂದು ಆಕ್ಸಿಜನ್ ಎಲ್ಲ ಇಟ್ಕೊಂಡು ಅದನ್ನೆಲ್ಲ ಹಿಂಗೆ ಹಾಕೊಂಡು, ಅಲ್ಲಿ ಗಾಳಿ ಇರೋದಿಲ್ಲ, ಅಲ್ಲಿ ಅಂತರಿಕ್ಷದಲ್ಲಿ ಹೋದಾಗ ಗಾಳಿ ಇರೋದಿಲ್ಲ. ಅದಕ್ಕೆ ಇವ್ರು ಏನ್ ಮಾಡ್ತಾರೆ? ಗ್ಯಾಸ್ನೆಲ್ಲ ಹಾಕೊಂಡು ಆ ಏರ್ನೆಲ್ಲ ತುಂಬಿಸ್ಕೊಂಡು ಅಲ್ಲಿ ಹೋಗ್ತಾರೆ. ಮತ್ತೆ ಅಲ್ಲಿ ಆಕ್ಸಿಜನ್ ಬೇಕು ಅವ್ರಿಗೆ. ಹೌದಾ ಇಲ್ಲ? ಅಲ್ಲಿ ಸಿಗೋದಿಲ್ಲ. ಅದೇ ನಾವು ಭೂಮಿನಲ್ಲಿ ಕೂಡ ಹಂಗ ಆಕ್ಸಿಜನ್, ಹಂಗ ಸಿಲಿಂಡರ್ಗಳು ಹಾಕಿ ನಾವು ತಿರ್ಗಂಗೆ ಇದ್ದಿದ್ರಾಗಿನ ಎಷ್ಟು ಸಿಲಿಂಡರ್ಗಳು ಹಾಕ್ಯಂತ ತಿರುಗ್ತೀನಿ ನೀನು ಜೀವನ ಪೂರ್ತಿ? ಎಷ್ಟು ಸಿಲಿಂಡರ್ಗಳು ಬೇಕಾಗ್ತವ? ಎಷ್ಟು ದುಡ್ಡು ಅಂತ ಖರ್ಚಿಡ್ತಿ? ದೇವ್ರ ಏನ್ ಮಾಡೋಣ ಹೇಳ? ಅದು ಫ್ರೀಯಾಗಿ ಕೊಟ್ಟಣ, ಆಮೇಲೆ ಉಚಿತವಾಗಿ ಕೊಟ್ಟಣ. ನಾವಿಲ್ಲಿ ಇದೀವಿ, ಗಾಳಿನ ನಾವು ಸ್ವೀಕರಿಸ್ತೀವಿ, ಉಸಿರಾಡ್ತಾ ಇದೀವಿ. ಹೆಂಗ? ಅದೆಲ್ಲ ದೇವ್ರು ಫ್ರೀಯಾಗಿ ಆಲ್ರೆಡಿ ಸಿದ್ಧಪಡಿಸ್ಯಾರ ನಮಗೆ. ಈಗ ನೀರು ತೋಡ್ದಂಗೆಲ್ಲ ನೀರು ಬರ್ತಾವ. ಯಾವಾಗಿದ್ದು ತೋಡ್ತಾರ? ಇವಾಗ ಬೋರ್ ಆಗೋ ನೀರು ಬರ್ತಾವ. ಎಲ್ಲಿದ್ದು ಬರಕತ್ತವು? ಎಷ್ಟಂತ ಸ್ಟಾಕ್ ಇಟ್ಟನ ದೇವರು? ಎಷ್ಟು ವರ್ಷಗಳಿಂದ ತೋಡ್ತಾರಲ್ಲ, ನೀರು ಬರ್ತಾನೆ ಅದಾವ. ಬಾವಿಗಳು ತೋಡಿದ್ರೆ ಬಾವಿನಾಗ ನೀರು ಬರ್ತದವ, ಬೋರ್ಗಳಾದ್ರೆ ಬೋರ್ನಾಗ ನೀರು ಬರ್ತದವ. ಎಷ್ಟು ಜನಸಂಖ್ಯೆ ಐತೆ? 750 ಕೋಟಿ ಜನಸಂಖ್ಯೆ ಐತೆ. ಯಾರು ತೋಟದ ಕೂಡ ನೀರು ಬರ್ತದವ. ಇವೆಲ್ಲ ಎಲ್ಲಿ ಸ್ಟಾಕ್ ಇಟ್ಟನ ದೇವರು? ನಮ್ಮ ಸಲುವಾಗಿ ಎಲ್ಲ ಸಿದ್ಧಪಡಿಸನ್ನ. ಹೌದಾ? ಎಲ್ಲವೂ ಸಿದ್ಧಪಡಿಸಿ ದೇವ್ರು ನಮಗೆ ಇಟ್ಟನ.
ಆದ್ರೆ ನಾವೇನಂತೀವಿ ಗೊತ್ತಾ, ಏನೇ ಒಂದು ನಾವು ಸಾಧಿಸಿದಾಗ, ಏನೋ ಒಂದು ನಾವು ಮಾಡಿದಾಗ ಏನಂತೀವಂದ್ರೆ, ನಾನು ಕಷ್ಟಪಟ್ಟು ಸಂಪಾದಿಸ್ತೀನಿ ಬ್ರದರ್, ನಾನು ಕಷ್ಟಪಟ್ಟು ದುಡಿದೀನಿ. ಈಗ ನೀನು ಎಷ್ಟೇ ಕಷ್ಟಪಡ್ಬೇಕಂದ್ರೂ ಕೂಡ ದೇವ್ರು ನಿನಗೆ ಆರೋಗ್ಯ ಕೊಟ್ಟಿಲ್ಲ, ನೀನು ಹೆಂಗೆ ಕಷ್ಟಪಡ್ತೀವಿ? ಕಷ್ಟಪಡ್ತೀಯಾ? ನಿನಗೆ ದೇವ್ರ ಆರೋಗ್ಯ ಕೊಟ್ಟಿಲ್ಲ ಅಂದ್ರೆ ನೀನು ಹೆಂಗೆ ಕಷ್ಟಪಡ್ತಿ? ನಿನಗೆ ಏನಾದ್ರು ದೇವ್ರ ಅನಾರೋಗ್ಯ ಇಟ್ಟ ಅನ್ಕೋ, ನೀನು ಹೋಗಿ ಕೆಲಸ ಮಾಡ್ತೀಯಾ? ಮಾಡೋಕ್ಕಾಗ್ತದ? ಮಾಡೋಕ್ಕಾಗೋದಿಲ್ಲ. ಅದೇ ಮೋಷನ್ ಬಂದೈತೆ ಅನ್ಕೋ, ಲೂಸ್ ಮೋಷನ್ ಬಂದು ಅನ್ಕೋ, ಓದ್ತೀಯ ಹೊರಗ? ಡ್ಯೂಟಿಗೆ ಹೋಗು ಅಂದ್ರೆ ಓದ್ತೀಯಾ? ಹೋಗಿ ಕೆಲಸ ಮಾಡೋಕಂದ್ರೆ ಮಾಡ್ತೀಯ? ನನ್ನ ಕೈಲಿ ಆಗೋದು. ಫಸ್ಟ್ ನಾನು ಆಸ್ಪತ್ರೆಗೆ ಕರ್ಕೊಂಡು, ಅಂದ್ರೆ ದೇವ್ರ ಆರೋಗ್ಯ ಕೊಟ್ರೇನೆ ನೀನ್ ಏನಾದ್ರೂ ಮಾಡಿರ್ತಿ, ಏನಾದ್ರೂ ನೀನು ಕಷ್ಟಪಡ್ತಿ, ಏನಾದ್ರೂ ನೀನು ಸಂಪಾದಿಸ್ತಿ. ಅದರಲ್ಲಿ ನಮ್ಮ ಗರ್ವ ಅತಿಶಯ ಏನಿಲ್ಲ. ನಾವು ಏನೇ ಮಾಡ್ಬೇಕಂದ್ರೂ ಕೂಡ ದೇವ್ರ ಸಹಾಯ, ದೇವ್ರ ಕೃಪೆಲಿದ್ದೇನೆ ನಾವು ಮಾಡಿರ್ತೀವಿ. ದೇವ್ರು ನಮಗೆ ಆರೋಗ್ಯ ಕೊಟ್ಟಿಲ್ಲ ಅಂದ್ರೆ ನಾವು ಏನು ಸಾಧಿಸೋಕೆ ಕೂಡ ಆಗೋದಿಲ್ಲ. ಮತ್ತೆ ಇವೆಲ್ಲ ದೇವ್ರು ನಮಗೆ ಫಸ್ಟಿಗೆ ಎಲ್ಲ ಸಿದ್ಧಪಡಿಸ್ತಾನ. ಫಸ್ಟಿಗೆ ಎಲ್ಲ ದೇವ್ರು ನಮಗೆ ಕೊಟ್ಟಾನ. ಯಾವಾಗ ಕೊಟ್ಟಾನಪ್ಪ ಅಂದ್ರೆ, ಭೂಮಿಯಿಂದ ಜಗತ್ ಉತ್ಪತ್ತಿಗೆ ಮುಂಚೆನೆ ದೇವ್ರು ನಮ್ಮ ಸಲುವಾಗಿ ಸಿದ್ಧಪಡಿಸ್ತಾನ. ನೀರ್ ಬೇಕು ನನ್ನ ಮಕ್ಕಳಿಗೆ, ಗಾಳಿ ಬೇಕು ನನ್ನ ಮಕ್ಕಳಿಗೆ. ನಾಳೆ ಮತ್ತೆ ಇವರು ಬೇರೊಂದು ಪ್ರದೇಶಕ್ಕೆ ಪ್ರಯಾಣ ಆಗ್ಬೇಕಂದ್ರೆ ಇವ್ರಿಗೆ ಪೆಟ್ರೋಲ್ ಬೇಕು, ಡೀಸೆಲ್ ಬೇಕು, ಐರನ್ ಬೇಕು, ಆಹಾರ ಬೇಕು. ಆಹಾರನ ಕೂಡ ದೇವ್ರು ಸಿದ್ಧಪಡಿಸಿಟ್ಟಾನ. ನೀರು ಬೇಕು, ಎಲ್ಲ ಸಿದ್ಧಪಡಿಸಿಟ್ಟಾನ. ಮತ್ತೆ ಇಷ್ಟೆಲ್ಲ ದೇವ್ರು ಸಿದ್ಧಪಡಿಸಿ ನಮ್ಗೆ ಕೊಟ್ಟಾಗ ನಾವು ನಿಜವಾಗ್ಲೂ ದೇವರಿಗೆ, ನಾವು ದೇವ್ರ ಮಂದಿರದಲ್ಲಿ ಬಂದಾಗ ನಾವು ಆ ರೀತಿ ದೇವ್ರನ್ನ ಆರಾಧಿಸ್ತದೀವ. ಏನಂತ? ದೇವ, ನನ್ನ ಸಲುವಾಗಿ ನೀನು ಗಾಳಿ ಕೊಟ್ಟಿ, ನನ್ನ ಸಲುವಾಗಿ ನೀನು ನೀರು ಕೊಟ್ಟಿ, ನನ್ನ ಸಲುವಾಗಿ ನೀನು ಆಹಾರ ನೀನು ಸಿದ್ಧಪಡಿಸಿ, ಇವೆಲ್ಲದಕ್ಕಾಗಿ ನಿನಗೆ ಸ್ತೋತ್ರಯ. ಇವತ್ತು ನಾನು ಜೀವಿಸ್ತಿದ್ದೀನಿ ಅಂದ್ರೂ ಕೂಡ ನೀನು ಕೊಟ್ಟಿರೋ ಆರೋಗ್ಯ ಅಲ್ಲ ಪ್ರಭು. ನೀನು ಆರೋಗ್ಯ ಕೊಟ್ಟಿಲ್ಲ ಅಂದ್ರೆ ನಾನು ಹೆಂಗೆ ಜೀವಿಸ್ತೀನಿ? ಈ ರೀತಿಯಾಗಿ ನಾವು ಮನಸ್ಫೂರ್ತಿಯಾಗಿ ದೇವ್ರ ಮಂದಿರದಲ್ಲಿ ಬಂದು ನಾವು ಆರಾಧಿಸ್ತಿದೀವ. ಏನೋ ಕ್ರಮಬದ್ಧವಾಗಿ ದೇವರಿಗೆ ಸಂಡೆ ಅಲ್ಲ, ದೇವ್ರ ಮಂದಿರದಲ್ಲಿ ನಾನು ಇರಬೇಕು, ಕೆಲವು ನಿಮಿಷ ಆರಾಧಿಸ್ಬೇಕು, ಕೆಲವು ನಿಮಿಷ ಪ್ರಾರ್ಥನೆ ಮಾಡ್ಬೇಕು, ದೇವ್ರ ವಾಕ್ಯ ಕೇಳ್ಬೇಕು ಅನ್ನೋ ರೀತಿಯಲ್ಲಿ ನಾವು ಬರ್ತಿದೀವ. ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ದೇವ್ರು ನಮಗೆ ಎಷ್ಟೆಲ್ಲ ಸಿದ್ಧಪಡಿಸೋಣ, ಎಷ್ಟೆಲ್ಲ ದೇವ್ರು ನಮಗೆ ಅನುಕೂಲ ಮಾಡಿಕೊಟ್ಟಣ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ ಅಂತೇಳಿ ಯಾವತ್ತಾದ್ರೂ ನಾವು ಆರಾಧಿಸಿದೀವ. ಆ ರೀತಿ ನಾವು ಆರಾಧಿಸ್ಬೇಕು. ಆ ರೀತಿ ದೇವ್ರನ್ನ ಮಹಿಮೆ ಪಡಿಸುವಂಥವ್ರಾಗಿರ್ಬೇಕು. ಆ ರೀತಿ ದೇವ್ರನ್ನ ನಾವು ಗುರುತಿಸ್ಬೇಕು. ಏನೋ ದೇವ್ರನ್ನ ನಾವು ಆಚಾರಬದ್ಧವಾಗಿ ನಾವು ದೇವ್ರನ್ನ ಆರಾಧಿಸೋದಲ್ಲ. ಅದಕ್ಕೆ ಏನಂತ ಹೇಳ್ತಾನೆ ಹೇಳು, ನಾನು ಪ್ರೀತಿಸುವವರಿಗೋಸ್ಕರ ನಾನೆಲ್ಲ ಸಿದ್ಧಪಡಿಸ್ತೀನಿ, ಆದ್ರೆ ಅವ್ರ ಕಣ್ಣಿದ್ರು ಕೂಡ ಕಾಣುತ್ತಿಲ್ಲ, ಕಿವಿದ್ರು ಕೂಡ ಕೇಳ್ತಿಲ್ಲ. ಎದಕ್ಕೆ ಕೇಳ್ತಿಲ್ಲ? ಎದಕ್ಕೆ ಅವ್ರು ಕಾಣ್ತಿಲ್ಲ? ಎದಕ್ಕೆ ಕಾಣ್ತಿಲ್ಲ, ಎದಕ್ಕೆ ಕೇಳ್ತಿಲ್ಲ ಅಂದ್ರೆ ಅವ್ರು ಆ ರೀತಿ ದೇವ್ರನ್ನ ನೋಡ್ತಿಲ್ಲ, ಆ ರೀತಿ ದೇವ್ರನ್ನ ಆರಾಧಿಸ್ತಿಲ್ಲ. ಅದೇ ದೇವ್ರು ದುಃಖ ಪಡ್ತಾನ, ಅದೇ ದೇವ್ರು ಬಾಧೆ ಪಡ್ತಾನ.